ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್. ಲೋಕಸಭಾ ಚುನಾವಣೆಯ ಕರ್ನಾಟಕದ 28 ಕ್ಷೇತ್ರಗಳ ಸೋಲು ಗೆಲುವಿನ ನಿಜವಾದ ಒಳನೋಟವನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ನಿಜವಾದ ಒಳನೋಟ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ತುಂಬಾ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಸಚಿವರುಗಳಿಗೆ ಕ್ಷೇತ್ರವಾರು ಜವಾಬ್ದಾರಿ ಕೊಡಲಾಗುತ್ತೆ, ಅವರವರ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಅವರದ್ದು. ಅಕಸ್ಮಾತ್ ಹಂಗೆ ಮಾಡದೆ ಹೋದ್ರೆ, ಗೆಲ್ಲಿಸಿಕೊಂಡು ಬರದೆ ಹೋದ್ರೆ ಸಂಪುಟ ಪುನರ್ರಚನೆ ವೇಳೆಗೆ ಅವರು ಸಚಿವ ಸ್ಥಾನ ಉಳಿಸಿಕೊಳ್ಳೋದು ಕಷ್ಟ ಆಗಬಹುದು. ಸಚಿವ ಸಂಪುಟದೊಳಗೆ ಬರಬೇಕು ಅಂತ ಬಯಸ್ತಾ ಇರುವ ಹಿರಿಯ ಶಾಸಕರು ಮೊದಲು ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡಿಸಿ, ಇತ್ಯಾದಿ ಚರ್ಚೆಗಳಾಗ್ತಾ ಇದೆ. ನಮ್ಮೆದುರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಇದೆ. ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಲೀಡ್ ಸಿಕ್ತು. ಒಟ್ಟಾರೆ ನೋಡೋದಕ್ಕೆ ಹೋದ್ರೆ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 83 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ. 83 ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಲೀಡ್ ಬಂದಿರೋ. ನೂರ 41 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಲೀಡ್ ಇದೆ. 141 ಪೈಕಿ 124 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡು, 17 ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಲೀಡು. 124 ಕ್ಷೇತ್ರಗಳ ಪೈಕಿ 141 ಕ್ಷೇತ್ರಗಳ ಪೈಕಿ 124ರಲ್ಲಿ ಬಿಜೆಪಿ ಲೀಡ್ ಇದೆ. ವಿಧಾನಸಭಾ ಕ್ಷೇತ್ರವಾರು ವಿವರಗಳನ್ನು ನಾವು ಕೊಡ್ತಾ ಇರೋದು. 224 ಒಟ್ಟು ವಿಧಾನಸಭಾ ಕ್ಷೇತ್ರಗಳು. 224ರಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿರೋದು 83 ಕ್ಷೇತ್ರಗಳಲ್ಲಿ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಲೀಡ್ ಬಂದಿರೋದು 141 ವಿಧಾನಸಭಾ ಕ್ಷೇತ್ರಗಳಲ್ಲಿ. 141 ಪೈಕಿ 124 ಕ್ಷೇತ್ರಗಳಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗೆ ಲೀಡ್ ಬಂದಿದೆ, 17 ಕ್ಷೇತ್ರಗಳಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ಗೆ ಲೀಡ್ ಬಂದಿದೆ. ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಲೀಡ್ ಕೊಟ್ಟಿದ್ದಾವೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಘಟಾನುಘಟಿ ಸಚಿವರು ತಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ, ತಮ್ಮ ಉಸ್ತುವಾರಿಯ ಜಿಲ್ಲೆ ಅಲ್ಲ, ತಮ್ಮದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಕೊಡಿಸಿದ್ರ? ಬಿಜೆಪಿ ಶಾಸಕರ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಲೀಡ್ ಬಂದಿದೆ? ವಿವರಗಳು ಬಹಳ ಇಂಟ್ರೆಸ್ಟಿಂಗ್ ಇದಾವೆ. $135 ಪ್ಲಸ್ ಪಕ್ಷೇತರರ 3, 138 ಕಾಂಗ್ರೆಸ್ನ ಬಲಾಬಲ. 138 ಜನ ಶಾಸಕರ ಬೆಂಬಲ ಈ ಸರ್ಕಾರಕ್ಕಿದೆ. ಬಟ್ ಕಾಂಗ್ರೆಸ್ಸಿಗೆ ಲೀಡ್ ಬಂದಿರೋದು 83 ಶಾಸಕರ ಕ್ಷೇತ್ರಗಳಲ್ಲಿ ಮಾತ್ರ. 83 ಕ್ಷೇತ್ರಗಳಲ್ಲಿ 83 ಶಾಸಕರ, ಕಾಂಗ್ರೆಸ್ ಶಾಸಕರ ಕ್ಷೇತ್ರ ಅಲ್ಲ, ಅದರಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳು ಸೇರಿದವು. 83 ಕ್ಷೇತ್ರಗಳಲ್ಲಿ, 83 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಲೋಕಸಭಾ ಕ್ಯಾಂಡಿಡೇಟ್ಗಳಿಗೆ ಲೀಡ್ ಬಂದಿದೆ. ಬಿಜೆಪಿ ಜೆಡಿಎಸ್ನ ಒಟ್ಟು 86 ಶಾಸಕರಿದ್ದಾರೆ. ಲೀಡ್ ಬಂದಿರೋದು 141 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಕ್ಷೇತ್ರವಾರು ಹೋಗ್ತೀವಿ. ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ, ನೆನಪಿಟ್ಕೊಳ್ಳಿ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾರೆ. 8 ಜನ ಶಾಸಕರು ಬರ್ತಾರೆ, ಒಬ್ಬ MP. ಆ 8 ವಿಧಾನಸಭಾ ಕ್ಷೇತ್ರಗಳು ಅಲ್ಲಿನ ಶಾಸಕರು ಯಾವ ಪಕ್ಷದವರು, ಲೀಡ್ ಯಾವ ಪಕ್ಷಕ್ಕೆ ಬಂದಿದೆ. ವಿವರಗಳನ್ನು ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.